ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿರುವಂಥ ಈ ಸಂದರ್ಭದಲ್ಲಿ ಹಲವು ಬಾರಿ ನಾವು ಈ ಕಾನೂನು ಸುವ್ಯವಸ್ಥೆನ ಸರಿ ಮಾಡಿ ಅಂತ ಜಿಲ್ಲಾ ಆಡಳಿತಕ್ಕೆ, ಜಿಲ್ಲಾ ಪೊಲೀಸರಿಗೆ ಹೇಳಿದಾಗಲೂ ಕೂಡ ಸರಿಯಾಗಿಲ್ಲ. ಪದೇ ಪದೇ ಘಟನೆಗಳು ನಡೀತಾ ಇದೆ ಮತ್ತು ಉನ್ನತ ಮಟ್ಟದ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಏನೂ ಮಾಡಿಲ್ಲ. ಹೀಗಾಗಿ ಒಂದು ಉಗ್ರವಾಗಿರುವಂಥ ಪ್ರತಿಭಟನೆಯನ್ನು ಮಾಡಬೇಕಂತ ಹೇಳಿ ತೀರ್ಮಾನ ಮಾಡಿ ಇವತ್ತು ಪ್ರತಿಭಟನೆಯನ್ನು ನಾವು ಮಾಡ್ತಾಯಿದ್ದೀವಿ. ಒಂದು ರೀತಿಯಲ್ಲಿ ಸೀರೀಸ್ ಆಫ್ ಘಟನೆಗಳು ನಡೀತಾ ಇದೆ. ಶಿಗ್ಗಾಂವ್ನಲ್ಲಿ ಮಧ್ಯಾಹ್ನ 12 ಗಂಟೆಗೆ ನಡು ರಸ್ತೆಯಲ್ಲಿ ಓಪನ್ ಆಗಿ ಮರ್ಡರ್ ಆಯಿತು. ಅದು ಎಂದೆಂದೂ ಶಿಗ್ಗಾಂವದಲ್ಲಿ ಆಗಿರಲಿಲ್ಲ, ಅಂಥ ಒಂದು ಘಟನೆ ಆಯಿತು. ಎರಡನೇದಾಗಿ ಮೊನ್ನೆ ಹಾನಗಲ್ನಲ್ಲಿ ನರಗಲ್ ಘಟನೆ, ಅದಕ್ಕಿಂತ ಹಿಂದೆ ಗ್ಯಾಂಗ್ ರೇಪ್ನಲ್ಲಿ ಅಕ್ಯೂಸ್ಡ್ ಆಗಿರುವಂಥವ್ರನ್ನ ಬೇಲ್ ಆದಮೇಲೆ ಅವರು ಓಪನ್ ಆಗಿ ಮೆರವಣಿಗೆ ಮಾಡಿದ್ರು. ಏನೊಂದು ದೊಡ್ಡ ಯುದ್ಧ ಗೆದ್ದು ಬಂದಾನೆ, ಯಾವುದೇ ಭಯನೇ ಇಲ್ಲ. ರಾಣೆಬೆನ್ನೂರಿನಲ್ಲಿ ಅಲ್ಲಿ ಕಸಾಯಿಖಾನೆ, ಕಾನೂನು ಬಾಹಿರ ಕಸಾಯಿಖಾನೆ ತೆಗೀರಿ ಅಂತ ಹೇಳಿದ್ರೆ ಯಾರು ಪ್ರೊಟೆಸ್ಟ್ ಮಾಡಿದ್ರು ಆ ನಮ್ಮ ಬಜರಂಗ್ ದಳ ಮತ್ತು ಹಿಂದೂರು ಅವ್ರನ್ನೇ ಅರೆಸ್ಟ್ ಮಾಡಿದ್ರು. ರಟ್ಟಿಹಳ್ಳಿಯಲ್ಲಿ ಮರ್ಡರ್ ಆಯಿತು. ಹೀಗೆ ನಿರಂತರವಾಗಿ ನಡೀತಾ ಇದೆ. ಲವ್ ಜಿಹಾದ್ಗಳು ನಿರಂತರವಾಗಿ ನಡೀತಾ ಇದೆ. ಯಾವುದೂ ಭಯ ಇಲ್ಲ. ಅಪರಾಧಿಗಳಿಗೆ ಕಾನೂನು ಭಯ ಇಲ್ಲ, ಪೊಲೀಸರು ಭಯನೂ ಇಲ್ಲ. ಮತ್ತು ಜೂಜು ಓಪನ್ ಆಗಿ ತೋಟದಲ್ಲಿ, ಓಸಿ ಮತ್ತು ಡ್ರಗ್ ಇವು ನಿರಂತರವಾಗಿ ನಡೀತಾ ಇದ್ದಾವೆ. ಒಂದು ರೀತಿಯಲ್ಲಿ ಜಿಲ್ಲೆಯ ಸಂಪೂರ್ಣವಾಗಿರುವಂಥ ಸ್ವಾಸ್ಥ್ಯವನ್ನು, ಸಾಮರಸ್ಯವನ್ನು ಹಾಳು ಮಾಡುವಂಥ ಸ್ಥಿತಿ ಇವತ್ತು ಈ ಸರ್ಕಾರದಲ್ಲಿ, ಜಿಲ್ಲಾ ಆಡಳಿತದಲ್ಲಿ, ಜಿಲ್ಲಾ ಪೊಲೀಸ್ ಆಡಳಿತದಲ್ಲಿ ಆಗ್ತಾಯಿದೆ. ಇದರ ವಿರುದ್ಧ ನಮ್ಮ ಹೋರಾಟ ಈಗ ಪ್ರಾರಂಭ ಆಗಿದೆ. ಈ ಒಂದು ಕಾನೂನು ಸುವ್ಯವಸ್ಥೆ ಸರಿಯಾಗದಿರೋದಕ್ಕೆ ಇಲ್ಲಿಯ ಸ್ಥಳೀಯ ಪೊಲೀಸರು ಅವರ ಭ್ರಷ್ಟಾಚಾರ ಮತ್ತು ಸ್ವಜನ ಪಕ್ಷಪಾತ ಪೊಲಿಟಿಕಲ್ ಬಾಸ್ಗಳ ಮಾತು ಕೇಳಿ ನಡೀತಿರುವಂಥದ್ದು. ಇದರ ವಿರುದ್ಧ ನಿರಂತರವಾದಂಥ ನಮ್ಮ ಹೋರಾಟ ಇನ್ಮೇಲೆ ಇರ್ತದೆ. ಒಂದಿಲ್ಲ ಒಂದು ಸ್ವರೂಪದಲ್ಲಿ ನಿರಂತರವಾದ ಹೋರಾಟ ಇರ್ತದೆ. ಅಂತಿಮವಾಗಿ ನೋಡೋಣ, ಅವರ ಪೊಲೀಸ್ ಫೋರ್ಸು ಅವರ ದೌರ್ಜನ್ಯ ತಡೆಗಟ್ಟುವಂಥ ಒಂಥರ ಪೊಲೀಸರನ್ನ ನಿಸ್ಸಕ್ತವಾಗಿ ಏನು ಮಾಡಿದ್ದಾರೆ, ಅವ್ರು ಎಲ್ಲಿವರೆಗೂ ನ್ಯಾಯವನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ, ಅಲ್ಲಿವರೆಗೂ ನಮ್ಮ ಹೋರಾಟ ನಿರಂತರವಾಗಿ ನಡೀತದೆ. ಈ ಜಿಲ್ಲೆಯಲ್ಲಿ ಸರ್ ಮಳೆ ಕೂಡ ಕಡಿಮೆ ಆಗಿರುವಂಥದ್ದು, ಏತ ನೀರಾವರಿ ಯೋಜನೆಗಳು ಸಂಪೂರ್ಣವಾಗಿ ಚೆಲುವ ಮಾಡಿದೆ ಸರ್. ಇಡೀ ರಾಜ್ಯದಲ್ಲಿ ಸುಮಾರು 350 ಏತ ನೀರಾವರಿಗಳಿಗೂ ಇವತ್ತು ಮಧ್ಯದಲ್ಲಿ ಸ್ವಲ್ಪ ಮಳೆ ಆಯಿತು. ತುಂಗಾ ಡ್ಯಾಮ್ ತುಂಬಿತು, ವರ್ಧಾ ನದಿಯಲ್ಲಿ ನೀರಿತ್ತು. ಅದೇ ಥರ ಮಲಪ್ರಭಾ, ಘಟ್ಟಪ್ರಭಾ ಆ ಭಾಗದಲ್ಲಿ, ಇವನ್ ಕೃಷ್ಣಾದಲ್ಲೂ ಸ್ವಲ್ಪ ನೀರೆಲ್ಲ ಬಂತು ಪಶ್ಚಿಮ ಘಟ್ಟದಲ್ಲಿ ಮಳೆ ಆಗಿದ್ದಕ್ಕೆ. ಆದರೆ ಅದನ್ನು ಉಪಯೋಗ ಮಾಡಿಕೊಳ್ಳುವಂಥ ಏತ ನೀರಾವರಿ ಯೋಜನೆಗಳಿಗೆ ಇವತ್ತು ಮೇಂಟೆನೆನ್ಸ್ ಇಲ್ಲ, ನಂಬರ್ 1. ಎರಡನೇದಾಗಿ ಪವರ್ ಚಾರ್ಜಸ್ ಕಟ್ಟಿಲ್ಲ. ಕಳೆದ 3 ವರ್ಷದಲ್ಲಿ ಇರಿಗೇಷನ್ ಡಿಪಾರ್ಟ್ಮೆಂಟು ನಿಷ್ಕ್ರಿಯ ಆಗಿದೆ, ಯಾವುದೇ ಕೆಲಸ ಆಗಿಲ್ಲ. ಇವತ್ತಿನ ಮುಖ್ಯಮಂತ್ರಿಗಳಲ್ಲಿ ಮಂತ್ರಿ ಇದ್ದರೂ ಕೂಡ ಯಾವುದೇ ಕೆಲಸಗಳಾಗಿಲ್ಲ. ಹೊಸ ಯೋಜನೆಗಳನ್ನು ತೊಗೊಳ್ಳೋದು ಬಿಟ್ಬಿಡಿ, ಹಳೆಯ ಯೋಜನೆಗಳನ್ನು ಮೇಂಟೈನ್ ಮಾಡೋಕ್ಕಾಗಿಲ್ಲ. ಇವರಿಗೆ ಕಾಲುವೆಗಳ ಕ್ಲೀನ್ ಮಾಡಿಲ್ಲ, ಎಲೆಕ್ಟ್ರಿಸಿಟಿ ಚಾರ್ಜ್ ಕೊಟ್ಟಿಲ್ಲ. ಈ ರೀತಿ
ಅತ್ಯಂತ ಅವ್ಯವಸ್ಥಿತೆಯಲ್ಲಿ ನೀರಾವರಿ ಇಲಾಖೆ ಇದೆ. ಕೂಡಲೇ ಏತ ನೀರಾವರಿ ಯೋಜನೆಗಳನ್ನು ಪ್ರಾರಂಭ ಮಾಡಬೇಕು, ಇರೋ ನೀರನ್ನು ಬಳಕೆ ಮಾಡಬೇಕು. ಕನಿಷ್ಠ ಕುಡಿಯೋ ನೀರಿಗಾದ್ರೂ ಕೂಡ ಏತ ನೀರಾವರಿ ಕೆರೆಗಳನ್ನು ತುಂಬಿಸಿ ಅದರ ಮುಖಾಂತರ ಕುಡಿಯೋ ನೀರಿಗಾದರೂ ವ್ಯವಸ್ಥೆ ಮಾಡಬೇಕು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.